ಸರ್ಕಾರಿ ಶಾಲೆಗಳನ್ನು ಇವರೇ ಟೇಪ್ ಕಟ್ ಮಾಡ್ತಾರೆ. ತನ್ನ ಮಕ್ಕಳನ್ನ ನೀವು ಕಳಿಸಿ ಆ ಶಾಲೆಗೆ, ಅವಾಗ ಯಾಕೆ ಉದ್ಧಾರ ಆಗಲ್ಲ ಶಾಲೆ? ಒಂದೇ ಭಾಷೆಯಲ್ಲಿ ಯಾವ್ದನ್ನ ಕರಪತ್ರ ಓಡಿಸ್ತಲ್ವಾ? ಯಾವ್ದಾರು ರಾಜಕೀಯ ಪಕ್ಷ ಓಡಿಸಿರೋದು ನೋಡಿದ್ದೀರಾ? ಮಾಡಲ್ಲ. ಅವ್ರಿಗೆ ಎಲ್ಲ ಭಾಷೆನೂ ಬೇಕು. ಅವ್ರಿಗೆ ಸರ್ಕಾರಿ ಶಾಲೆಗಳಲ್ಲಿ ನಮ್ಮದು ಕನ್ನಡ ಇದೆ ಅಂತಂದರೆ ಕನ್ನಡದಲ್ಲಿ ಸರಿಯಾದ ಶಿಕ್ಷಣ ವ್ಯವಸ್ಥೆ ಈ ಗೌರ್ಮೆಂಟ್ಗಳು ಕೊಡ್ತಾ ಇಲ್ಲ. ಅನೇಕ ನಾಮಫಲಗಳನ್ನು ನಾಶ ಮಾಡಿದವು, ಕಪ್ಪು ಮಸಿಯನ್ನು ಬಡ್ದು, ಸುಟ್ಟಾಕ್ದು, ಕಾನೂನನ್ನು ನಾವೇ ಕೈಗೆ ತೊಗೊಂಡು ಏನಾಯ್ತು ಇವತ್ತು? ಅವರ ಹೋರಾಟದ ನಾರಾಯಣಗೌಡರ ಹೋರಾಟದ ಪ್ರತಿಫಲವಾಗಿ ಇವತ್ತು 60% ಕನ್ನಡದಲ್ಲಿ ಅಂತ ಸುಮಾರು 40-50 ಭಾಗ ಬೆಂಗಳೂರು ನಗರದಲ್ಲಿ ನಾಮಫಲಕ ಆಗ್ತಾ ಇದೆ. ಮುಂದೆ ಆಗುತ್ತೆ. ಏನು 17 ದಿವಸ ಜೈಲಿಗೆ ಹಾಕಿದಾರಲ್ಲ ಸರ್. ಈ ನಾಮಫಲಕ ಲಾಂಛನವನ್ನು ಮುಚ್ಚಿದಾರಲ್ಲ, ಅವ್ರನ್ನ ಜೈಲಿಗೆ ಹಾಕಲಿಲ್ಲ. ಗಂಡು ಬೇರಂಡವನ್ನು ಮುಚ್ಚಿದ್ರಲ್ಲ, ಅವ್ರನ್ನ ಜೈಲಿಗೆ ಹಾಕಲಿಲ್ಲ. ಪ್ರಾಮಾಣಿಕ ಹೋರಾಟಗಾರ್ತಕ್ಕಂಥ ಕೆಚ್ಚದೆ ಹೋರಾಟಗಾರ್ತ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ 17-18 ಜನಗಳನ್ನು ತಗೊಂಡೋಗಿ ಜೈಲಲ್ಲಿ ಇಟ್ಟರಲ್ಲ, ನಾಚಿಕೆ ಆಗಲಿಲ್ಲ ಇವತ್ತು ಸರ್ಕಾರಕ್ಕೆ? ಏನಾಗಿದೆ? 5 ಭಾಷೆ ಹಾಕಿದ್ದಾರೆ, ಒಂದಲ್ಲ 5 ಭಾಷೆ. ತೆಲುಗು ಹಾಕಿದ್ದಾರೆ, ಕನ್ನಡ ಹಾಕಿದ್ದಾರೆ, ಇಂಗ್ಲೀಷ್ ಹಾಕಿದ್ದಾರೆ, ಉರ್ದು ಹಾಕಿದ್ದಾರೆ. ಇದರ ಅವಶ್ಯಕತೆ ಏನಿದೆ ಸರ್? ಇದು ವಿಧಾನಸೌಧದಲ್ಲಿ ಭಕ್ತವತ್ಸಲ ಎಂಬತಕ್ಕಂಥ ಶಾಸಕನ ಕೊಳ್ಳಪಟ್ಟಿರಿದಂಥ ಒಬ್ಬ ಧೀರ ಧೀಮಂತ ಹೋರಾಟಗಾರ ನಾರಾಯಣ್ ಕುಮಾರ್, ಮೇರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಒಂದು ಹೋರಾಟ ಮಾಡಿದ್ದಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಕನ್ನಡದ ಚಳುವಳಿ ಒಂದು ಶಾಶ್ವತ ಉಳಿದಿದೆ, ಕನ್ನಡ ಭಕ್ತರಿದ್ದಾರೆ ಅಂತ ಹೇಳಿದೆ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜಕೀಯ ಪಕ್ಷ ಅಂತ ಹೇಳಿದಾಗ ಸರ್, ಅದೇ ಬೇರೆ ಬೇರೆ ಹೊರ ರಾಜ್ಯಗಳ ರಾಜಕೀಯ ಪಕ್ಷದವ್ರಿಗೆ ಆ ಭಾಷೆ ಮೇಲೆ, ಜೊತೆಗೆ ಆ ನಾಡಿನ ಬಗ್ಗೆ, ಅಂದರೆ ಅವರ ರಾಜ್ಯದ ಬಗ್ಗೆ, ಅವರ ಜನರ ಬಗ್ಗೆ ಭಾಳಷ್ಟು ಅಭಿಮಾನ, ಗೌರವ ಮತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ. ನಮ್ಮಲ್ಲಿ ಮಾತ್ರ ಅದಿಲ್ಲ, ಯಾಕೆ ಸರ್? ಸರ್, ಹೊರ ರಾಜ್ಯದವರು ರಾಜಕಾರಣಿಗಳನ್ನ ಅವಲಂಬಿಸಿಲ್ಲ ಸರ್. ಹೊರ ರಾಜ್ಯದವ್ರು ಜನ, ಆ ಜನ ಇದೆಯಲ್ಲ, ಆಂಧ್ರ ಹೊರ ರಾಜ್ಯದ ಜನ ರಾಜಕಾರಣಿಗಳನ್ನ ಅವಲಂಬಿಸ್ಕೊಂಡಿಲ್ಲ. ಅವ್ರ ಮನೆಯಲ್ಲೇ ಆಗೋಗ್ಬಿಟ್ಟಿದೆ ಮಾತು ಶಿಕ್ಷಣ. ಹೌದು ಸರ್. ರಾಜಕಾರಣಿ ಹೇಳ್ದಂಗೆ ಅವ್ರು ಕೇಳಲ್ಲ. ಅವರು ಚುನಾವಣೆ ಬಂದಾಗ ಒಂದು ಪಕ್ಷವನ್ನು ಗೆಲ್ಲಿಸ್ತಾರೆ, ಒಂದು ಪಕ್ಷವನ್ನು ಸೋಲಿಸ್ತಾರೆ. ಆದರೆ ಮಾತೃಭಾಷೆ ಬಂದಾಗ ಈ ರಾಜಕಾರಣಿ ಮುಖ ನೋಡಲ್ಲ ಸರ್. ಅವರು ತನ್ನ ಮನೆಯಿಂದಲೇ ಮಾತೃ ಶಿಕ್ಷಣ ಪ್ರಾರಂಭವಾದಾಗ ರಾಜಕಾರಣಿಗಳು ಮಾತಾಡಿ ಏನು ಇಲ್ಲೇ ಅಲ್ಲ, ಹಂಗಿಲ್ಲ. ಮಾತೃ ಶಿಕ್ಷಣನೇ ಇಲ್ಲ ನಮ್ಮಲ್ಲಿ. ಮಾತೃ ಶಿಕ್ಷಣ ಇಲ್ಲ ಸರ್ ನಮ್ಮಲ್ಲಿ. ಏನು ಹೇಳ್ತಾರೆ? ಸರ್ಕಾರಿ ಶಾಲೆಗಳನ್ನು ಇವರೇ ಟೇಪ್ ಕಟ್ ಮಾಡ್ತಾರೆ. ತನ್ನ ಮಕ್ಕಳನ್ನ ನೀವು ಕಳಿಸಿ ಆ ಶಾಲೆಗೆ, ಅವಾಗ ಯಾಕೆ ಉದ್ಧಾರ ಆಗಲ್ಲ ಶಾಲೆ? ಕಳಿಸಲ್ಲ. ನೀವು ಮಾಡೋದು ಟೇಪ್ ಕಟ್ ಮಾಡೋದು. ನೀವು ಆ ಟೇಪ್ ಕಟ್ ಮಾಡುವಾಗ ನಿಮ್ಮ ಮಕ್ಕಳನ್ನೆಲ್ಲ ಕಾಲೇಜ್ ಸೇರಿಸಿ, ಆ ಸ್ಕೂಲಿಗೆ ಸೇರಿ, ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಶಾಲೆ ಯಾಕೆ ಉದ್ಧಾರ ಆಗಲ್ಲ? ಆಸ್ಪತ್ರೆಗಳು ಅಷ್ಟೇ, ಹೆರಿಗೆ ಹಾಸ್ಪಿಟ್ಲ್ ಮಾಡ್ತಾರೆ, ಒಂದು ಟೇಪ್ ಕಟ್ ಮಾಡ್ತಾರೆ ಉಚಿತ ಹೆರಿಗೆ. ನಿಮ್ಮ ಹೆಂಡತಿ ನಿಮ್ಮ ವ್ಯವಸ್ಥೆಗಳೇ ಇರಲ್ವ? ನಿಮ್ಮ ವ್ಯವಸ್ಥೆ ಮಾಡಿ ಅವಾಗ ಏನಾಗುತ್ತೆ? ಮಂತ್ರಿಗಳಮ್ಮ ಹೆಂಡತಿ ಬರ್ತಾರ, ಮಂತ್ರಿಗಳ ಮಕ್ಕಳು ಬರ್ತಾರಪ್ಪ ಹೆರಿಗೆಗೆ ಅಂತ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅವಾಗ ಸಾರ್ವಜನಿಕರಿಗೆ ಸವಲತ್ತು. ನಮ್ಗೆ ಹೇಳೋದು ಒಂದು, ನೀವು ಮಾಡೋದು ಒಂದು. ಇದು ನ್ಯಾಯನಾ? ನಾವು ದುಡ್ಡಿದೆ ಹೋಗ್ತೀವಿ ಮಾಡ್ಕೊಳ್ಳಿ. ಅದೇ ದುಡ್ಡಿದೆ ಅಂದ್ರೆ ಮತ್ತೆ ಇದು ಯಾಕಿದೆ? ಇದು ಯಾರಿಗಿದೆ? ನೀವು ಬಡವರಲ್ಲ ಹಂಗಾದ್ರೆ? ಬಡವ್ರಿಗೆ. ನೀವು ಬಡವರಲ್ಲ ಹಂಗಾದ್ರೆ? ಜನಸಾಮಾನ್ಯ. ನೀವು ಜನಸಾಮಾನ್ಯರೇ. ನಾವು ನಿಮ್ಮ ನಾಳವರು. ನಾಳೆ ಅದಾಗಬಾರ್ದು. ಅದು ದರ್ಪ ಅಂತ ಹೇಳ್ತೀನಿ, ಸರ್ವಾಧಿಕಾರಿ ಅಂತೀನಿ. ನೀವು ಸರ್ಕಾರದ ಸ್ವತ್ತುಗಳು. ನೀವು ರಿಟೈರ್ಡ್ ಆದಾಗ ನೀವು ಹೆಂಗೆ ಬೇಕಾದ್ರೆ ಮಾಡ್ಕೊಳ್ಳಿ. ನೀವು ಸರ್ಕಾರದ ಸ್ವತ್ತಾಗ ಸರ್ಕಾರದ ಸವಲತ್ತುಗಳು ನೀವು ತಗೊಳ್ರಿ. ಶಾಲೆಗಳಿಗೆ ನಿಮ್ಮ ಮಕ್ಕಳು ಸೇರಿಸಿ, ನೀವು ಶಾಲೆಗಳಿಗೆ ಭೇಟಿ ಕೊಡಿ. ಒಂದು ವ್ಯವಸ್ಥೆ ಬದಲಾವಣೆ ಮಾಡೋಕ್ಕೆ ಕ್ರಾಂತಿ ರೂಪದಲ್ಲಿ ಆಗಬೇಕು. ಅದು ಶಾಂತವೇಲಿ ಗೋಪಾಲ್ ಗೌಡರು ನೋಡಿಸ್ಕೊಟ್ರು, ಪ್ರೊಫೆಸರ್ ನಂಜನಸ್ವಾಮಿ ಅವ್ರು ನೋಡಿಕೊಟ್ರು. ಸರ್, ಇದೆಲ್ಲ ಒಂದು ರೀತಿ ಖಂಡಿತ ನೀವು ಹೇಳ್ತಾ ಇರೋದೆಲ್ಲ ನಾನು ಒಪ್ಕೊಂಡೆ ಸರ್. ಈ ಥರದ ಸಮಸ್ಯೆ ಆಗೋಕ್ಕೆ ಒಂದು ಕಡೆ ಜನರೇ ಕಾರಣ ಅಲ್ವಾ ಸರ್? ಖಂಡಿತ ಜನರು ಕಾರಣ. ಏಕೆ ಅಂತೇಳಿ ಜನರನ್ನ ಆ ರೀತಿ ಬೆಳೆಸ್ಬಿಟ್ಟಿದ್ದಾರೆ ರಾಜಕಾರಣಿಗಳು. ಒಡೆದಾಡೋ ಬುದ್ಧಿ, ಒಬ್ಬರನ್ನೊಬ್ಬರು ಗುಂಪನ್ನು ಎತ್ಕಟ್ಟುವಂಥದ್ದು. ಹೌದು, ಎತ್ಕಟ್ಟಿ ಚುನಾವಣೆ ಬಂದರೆ ಬರೀ ಹಣ ಇಲ್ಲದೆ ಇದ್ರೆ ಒಬ್ಬ ಬೂತ್ಗೆ ಬರೋದೇ ಇಲ್ಲ. ಅದೇ ರೀತಿ ವ್ಯವಸ್ಥೆ ಆಗೋಗ್ಬಿಟ್ಟಿದ್ದು. ಏನು ಮಾಡ್ತೀರಾ? ಅದಾಗಿದೆ ಸರ್. ಅವ್ರು ಏನೇ ಮಾಡಲಿ ಸರ್, ಇವಾಗ ದುಡ್ಡು ತೊಗೊಂಡ್ಬಿಟ್ಟಾಗ ಅವ್ರಿಗೆ ಮಾಡಬೇಕು ಅಂತ ಏನಿಲ್ಲ. ಕನ್ನಡ ನಾಡನ್ನು ಬೆಳೆಸುವಂಥ ವ್ಯವಸ್ಥೆ ಕನ್ನಡಿಗರಿಗಿದೆ ಸರ್. ಆದರೆ ಅವರನ್ನು ಒಡೆದು ಆಳುವಂಥ ರಾಜಕಾರಣಿಗಳಿದಾರಲ್ಲ, ಇವತ್ತು ಕನ್ನಡ ಸಂಘ ಸಂಸ್ಥೆಯನ್ನು ಮುಗಿಸೋರು ಅವರೇ. ಇಲ್ಲಿ ನೋಡಿ, ಇಲ್ಲಿ ನಮ್ಮನ್ನು ಹೊಗಳ್ತಾರೆ. ಇನ್ನೊಬ್ಬ ಏನು ಅವನೊಬ್ಬನೇ ಬೆಳೆಯ, ನೀನು ಬೆಳೆಯ ಅಂತ ಇನ್ನೊಬ್ಬನ ಅಲ್ಲೋಗಿ ಅವನಿಗೆ ಸ್ವಲ್ಪ ಪೋಷಣೆ ಮಾಡೋದು, ಅವನ್ನೇ ಪೋಷಣೆ ಮಾಡ್ತಾರೆ, ಅವರೇ ದುಡ್ಡು. ಇಲ್ಲೂ ಬರ್ತಾರೆ, ಅಲ್ಲೂ ಬರ್ತಾರೆ. 4 ವಿಭಾಗ ಮಾಡಿ 4 ವಿಭಾಗಗಳು ಇವನು ಕೆಲಸ ಮಾಡಬೇಕು. ಆ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ರಾಜಕಾರಣಿಗಳು. ಮತ್ತು ರಾಷ್ಟ್ರೀಯ ಪಕ್ಷದಲ್ಲಿ ನಾನು ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡ್ತಂತವನ್ನೇ, ಒಳ್ಳೆಯ ರಾಜಕಾರಣಿಗಳ ಹತ್ರ ನಾನು ಕೆಲಸ ಮಾಡ್ದಂಥವನ್ನೇ. ಲಾಲ್ ಕೃಷ್ಣ ಅಡ್ವಾಣಿಯವರ ಜೊತೆಯಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲಿ, ಮುರಳಿ ಮನೋಹರ್ ಜೋಶಿಯವರ ಜೊತೆಯಲ್ಲಿ ನಾನು ರಾಜಕೀಯವನ್ನು ಕೆಲಸ ಮಾಡಿರ್ತಕ್ಕಂಥವನ್ನೇ. ಅದು ಜಾಹೀರಾತಾಗಿದೆ, ಭಾರತೀಯ ಜನತಾ ಪಾರ್ಟಿಯ ಜಾಹೀರಾತಾಗಿದೆ ಅವರಿಂದ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕದಲ್ಲೂ ನಾನು ಕೆಲಸ ಮಾಡಿರ್ತಕ್ಕಂಥದ್ದು.
ಪೂರ್ಣಾವಧಿಯಾಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ನಾ ಕಲ್ತಿದ್ದು ಏನೂ ಕಲೀಲಿಲ್ಲ. ಅಲ್ಲಿ ಬಿರಿ ವಿಚಾರಗಳನ್ನ ಮಂಥನ ಮಾಡಿ ಬಿಟ್ಬಿಡ್ತಾರೆ ಅವ್ರು ಅಷ್ಟೇ. ಮತ್ತೆ ರಾಷ್ಟ್ರೀಯ ಪಕ್ಷಗಳಿಂದಲೇ ವಲಸೆಗೋರು ಜಾಸ್ತಿ ಆಗ್ತಾ ಇರತಕ್ಕದ್ದು. ನಾವು ಹೊರಗಡೆ ಹೋದಾಗ ಒಂದು ರಸ್ತೆ ಗೊತ್ತಾಗಲ್ಲ ನಮಗೆ, ಯಾವ ರಸ್ತೆಗೆ ಹೋಗ್ಬೇಕು, ಯಾವ ಸಂಧಿಗೆ ಹೋಗ್ಬೇಕು ಅಂತ. ಈ ರಾಷ್ಟ್ರೀಯ ಪಕ್ಷಗಳವರು ಹೊರ ರಾಜ್ಯದವ್ರು ಆಮದು ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ರಾಷ್ಟ್ರೀಯ ಪಕ್ಷದವರೇ. ಇದಕ್ಕೆ ಕಡಿವಾಣ ಹಾಕಬೇಕು. ಕಡಿವಾಣ ಅಂತೂ ಹಾಕಲ್ಲ, ಇವ್ರು ವೋಟ್ ಬ್ಯಾಂಕನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಹೌದು, ವೋಟ್ ಬ್ಯಾಂಕನ್ನು ಆದಷ್ಟು ಇವತ್ತು 60 ಓಟ್ ಇದೆ, ಇನ್ನು 40 ಓಟ್ ಜಾಸ್ತಿ ಮಾಡಬೇಕು. ಹೇಗೆ ಮಾಡಬೇಕು? ಹೊರಗಡೆ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಕೊಡ್ತಾರೆ, ಅವ್ರಿಗೆ ಉದ್ಯೋಗ ಕೊಡ್ತಾರೆ. ಇಲ್ಲಿನ ಬದುಕು ಏನಾಗ್ತಾ ಇದ್ರಿ, ಕನ್ನಡಿಗರ ಬದುಕು ಒಬ್ಬ ಸಣ್ಣ ಮೊದಲು ಇತ್ತು, ಅದೆಲ್ಲ ವಾಟಾಡಲಾಗಿರೋದು ನಮ್ಮ ನಾರಾಯಣಗೌಡರ ಹೋರಾಟ ಇದೆಯಲ್ಲ, ಅದರ ಪ್ರತಿಫಲವಾಗಿ ಕೆಲವರು ಹೊರಟೋಗ್ಬಿಟ್ರು. ಇವಾಗ ತಮಿಳವ್ರ ಕಾಟ ಇತ್ತು, ಇವತ್ತು ತಮಿಳವ್ರ ಕಾಟ ಇಲ್ಲ, ಅವರೆಲ್ಲ ಕನ್ನಡಿಗರಾಗ್ಬಿಟ್ಟಿದ್ದಾರೆ. ಹೌದು, ತಮಿಳವ್ರು ಮೊದಲು ಯಾವಾಗ ನೋಡಿ ಎಂ ಜಿ ಆರ್ ಅನ್ನೋರು, ಇವಾಗಿಲ್ಲ. ಎಲ್ಲೋ ಕದ್ದು ಮುಚ್ಚಿ ಮಾಡ್ತಾರೆ ಹೊರತು ನೇರವಾಗಿ ಮಾಡ್ತಾರೆ. ಅವಾಗ ನೇರವಾಗಿ ಮಾಡೋರು. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅವರಪ್ಪ ಬಿಡಲ್ಲ ನಮ್ಮನ್ನ ಅಂತ ಭಯಭೀತರಾಗಿದ್ದಾರೆ. ಹೌದು, ಈ ರೀತಿಯಾಗಿ ಬೆಳೀತಾ ಇದ್ದೀವಿ, ಬದಲಾವಣೆ ಆಗಿದೆ. ಅದಕ್ಕೆ ಕುಮ್ಮಕ್ಕೊಡಿಯವರು ರಾಷ್ಟ್ರೀಯ ಪಕ್ಷದವರು. ಅವರು ರಾಷ್ಟ್ರೀಯ ಪಕ್ಷದವರು ಚುನಾವಣೆ ಬಂದಾಗ ಎಲ್ಲ ಭಾಷೆಯಲ್ಲೂ ಕರಪತ್ರ ಹಂಚ್ತಾರೆ ಸರ್. ಈಗ ಹೌದು ಸರ್, ನೀವು ಹೇಳಿದ್ದೆಲ್ಲ ಕರಪತ್ರ ಏಕೆ ಹಂಚ್ತಾರೆ? ಚಿಕ್ಕಪೇಟೆ ಹೋದರೆ ಮಾರವಾಡಿ ಕರಪತ್ರ, ಹಿಂದಿ ಕರಪತ್ರ. ಅದ್ಯಾವುದೋ ಶಿವಾಜಿನಗರ, ಈ ವನ್ನಾರ್ಪೇಟೆ, ನೀಲಸಂದ್ರಕ್ಕೆ ಹೋದರೆ ತಮಿಳು ಕರಪತ್ರ. ಈ ಕಡೆ ಬೊಮ್ಮಸಂದ್ರ ಆ ಕಡೆ ಹೋದರೆ ತೆಲುಗು ನಾಮಪತ್ರ. ಈ ಕರಪತ್ರಗಳು ಏನಕ್ಕೆ? ಒಂದೇ ಭಾಷೆಯಲ್ಲಿ ಯಾವ್ದನ್ನ ಕರಪತ್ರ ಓಡಿಸ್ತಲ್ವಾ? ಯಾವ್ದಾರು ರಾಜಕೀಯ ಪಕ್ಷ ಓಡಿಸಿರೋದು ನೋಡಿದ್ದೀರಾ? ಮಾಡಲ್ಲ. ಅವ್ರಿಗೆ ಎಲ್ಲ ಭಾಷೆನೂ ಬೇಕು ಅವ್ರಿಗೆ. ನಾನು ಹೇಳ್ತಾ ಇಲ್ಲ, ನಮ್ಮದೇ ತಪ್ಪಿದೆ ಸರ್. ನಾವು ಸ್ವಲ್ಪ ಸ್ವಾಭಿಮಾನಿಗಳಾಗಿರ್ತಾ ಇಲ್ವಲ್ಲ ನಾವು. ನೀವು ಹೇಳೋದಲ್ಲ, ಯಾರನ್ನ ಕನ್ನಡದಲ್ಲಿ ಕೆಲಸ ಮಾಡಿದಾಗ ಅವ್ನಿಗೆ ಕೆಲಸ ಇಲ್ಲ, ಅವ್ನಿಗೆ ಇನ್ನೇನು ಕೆಲಸ ಇದೆ, ಅವ್ನು ಸೋಂಬೇರಿ, ಮನೆ ನೋಡಲ್ಲ, ಮಠ ನೋಡಲ್ಲ, ಈ ರೀತಿಯಾಗಿ ಹೋರಾಟ ಮಾಡೋನ್ನ ಕುಗ್ಗಿಸ್ತಾರೆ. ಯಾರು ಕುಗ್ಗಿಸ್ತಾರೆ? ನಮ್ಮವರೇ ಕೆಲವು ಕುಗ್ಗಿಸ್ತಾರೆ, ಕನ್ನಡಾಭಿಮಾನಿ ಕುಗ್ಗಿಸ್ತಾರೆ. ಇದು ಏನು ಮಾಡೋಕ್ಕಲ್ಲ, ನಮ್ಗೆ ಇದು ಒಂದು ಶಾಪ ಅನಿಸ್ತೈತೆ ಸರ್, ಶಾಪ ಅನಿಸ್ತೈತೆ. ಮಕ್ಕಳಿಗೆ ಶಿಕ್ಷಣದಲ್ಲೇ ಭಾಷಾಭಿಮಾನ ಇಲ್ಲ, ಜೊತೆಗೆ ನಾಡಿನ ಬಗ್ಗೆ ಗೌರವ ಇಲ್ಲ. ಅಂತಹ ಶಿಕ್ಷಣದ ವ್ಯವಸ್ಥೆ ಇವತ್ತಿದೆ. ಸುಮ್ಮನೆ ಹೇಳೋಕ್ಕೆ ಒಂದು ಪೋಸ್ಟರ್ ಅಷ್ಟೇ, ಒಂದು ಯಾವುದೋ ಒಂದು ಮಾಧ್ಯಮದ ಮುಂದೆ ಹೇಳಿಕೆಗಷ್ಟೇ ಸೀಮಿತ. ಇನ್ನು ಮಿಕ್ಕಿದ್ದೆಲ್ಲ ಸಂಪೂರ್ಣವಾಗಿ ಆಂಗ್ಲಮಯ ಇರಬೇಕು. ಎಷ್ಟಿರಬೇಕು? ನಮ್ಮ ಭಾಷೆಯನ್ನು ಮರೆಮಾಚುವಷ್ಟು ಆಂಗ್ಲ ಬೇಕಾ, ಹಿಂದಿ ಬೇಕಾ, ಬೇರೆ ಬೇರೆ ಭಾಷೆ ಬೇಕಾ? ಇಂತಹ ಪರಿಸ್ಥಿತಿ ಒಬ್ಬ ಹೋರಾಟಗಾರನಾಗಿ ಇದನ್ನೆಲ್ಲ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಸರ್? ಶಿಕ್ಷಣದ ವ್ಯವಸ್ಥೆ ಇದೆಯಲ್ಲ, ಅವನು ಯಾವುದೇ ಮಾಧ್ಯಮದಲ್ಲಿ ನಾವು ಅದಕ್ಕೆ ವಿರೋಧಿ ಅಲ್ಲ. ಆದರೆ ಮೊದಲನೇದಾಗಿ ಮಗು ಹುಟ್ಟಿದ ತಕ್ಷಣ ಅವರಿಗೆ ಪ್ರಾಥಮಿಕ ಶಿಕ್ಷಣ ತನ್ನ ಮನೆಯಿಂದ ಆಗಬೇಕು. ಹೌದು, ತನ್ನ ಮನೆಯಿಂದ ಯಾವ ರೀತಿ ಆಗಬೇಕು ಅಂದರೆ, ಭಾಳ ದೊಡ್ಡ ವಿದ್ಯಾಭ್ಯಾಸ ಅಲ್ಲ. ಮನೆಯಲ್ಲಿ ತನ್ನ ಆಡುವ ಭಾಷೆಗಳಿದೆಯಲ್ಲ, ಅದು ಸಂಪೂರ್ಣ ಕನ್ನಡದಲ್ಲಿ. ಅವನಿಗೆ 1 ವರ್ಷ 2 ವರ್ಷ ಮನೆಯಲ್ಲೇ ಇರುತ್ತೆ ಮಗು. 3 ವರ್ಷ ಮನೆಯಲ್ಲಿರುತ್ತೆ. ಆ 3 ವರ್ಷದಲ್ಲಿ ಪ್ರಥಮ ಶಿಕ್ಷಣ ಮಾತೃಭಾಷೆ ಕಲಿಸ್ಬಿಟ್ರೆ ಅವ್ನು ಬೇರೆ ಭಾಷೆ ಅಭಿಮಾನಿ ಆಗೋದೇ ಇಲ್ಲ. ಅವನು ಎಂಥ IAS ಆಫೀಸರ್ ಆಗಲಿ, ಅವನು ಯಾವುದೇ ಉನ್ನತ ಶಿಕ್ಷಣಕ್ಕೆ ಹೋದರೂ ಮಾತೃಭಾಷೆಯನ್ನು ಮರೆಯಲ್ಲ. ಇಲ್ಲಿ ಏನಾಗಿದೆ, ಕನ್ನಡಿಗರದೇ ಮೊದಲನೇದಾಗಿ ಮನೆಯಲ್ಲಿದ್ದಾರಲ್ಲ, ಮಮ್ಮಿ ಡ್ಯಾಡಿ ಅಂದರೆ ಏನೋ ಒಂದು ದೊಡ್ಡ ಗೌರವ. ಆಮೇಲೆ ಹೊರ ರಾಜ್ಯದ ಆಟಿಕೆಗಳು ಬರ್ತವೆ, ಏನೇನು ಆಟ ಸಾಮಾನುಗಳೆಲ್ಲ ಬರ್ತವೆ. ಫಾರಿನ್ ಆಟ ಸಾಮಾನುಗಳೇ ಕೈ ಕೊಡೋದು, ಮೊಬೈಲ್ಗಳು ಕೈ ಕೊಡೋದು, ಇದು ವ್ಯವಸ್ಥೆ. ಪ್ರಾಥಮಿಕ ಶಿಕ್ಷಣ ಏನಾಗ್ತದೆ ಹೇಳಿದ್ರೆ, ಮಕ್ಕಳಿಗೆ ಅದೇನು ದುಡ್ಡು ಖರ್ಚು ಮಾಡಬೇಕಾಗಲ್ಲ ರೀ. ತಂದೆ ತಾಯಿ, ಅಪ್ಪ ಅಮ್ಮ, ಚಿಕ್ಕಮ್ಮ, ತಾತ ಮುತ್ತಾತ ಈ ರೀತಿ ಹೇಳ್ಕೊಡ್ಬೇಕು. ಮತ್ತು ಕನ್ನಡದ ಸಾಹಿತಿಗಳನ್ನು, ಕನ್ನಡದ ಶರಣರನ್ನು, ಹೋರಾಟಗಾರನ ಫೋಟೋಗಳನ್ನು ನೋಡಿಸಿ ಅವರ ಪರಿಚಯ ಮಾಡಿಕೊಡ್ಬೇಕು ಮಕ್ಕಳಿಗೆ. ಅವಾಗೇನಾಗುತ್ತೆ, ಮಕ್ಕಳು ಮರೆಯಲ್ಲ ಅದನ್ನು ಬಿಟ್ಬಿಟ್ಟು ಏನು ಮಾಡಿದ್ದಾರೆ, ಸರ್ಕಾರ ಸರಿ ಇಲ್ಲ ಅಂತ ಹೇಳ್ಕೊಂಡ್ರೆ ಸಾಗಲ್ಲ. ನಾವು ಸರಿ ಮಾಡ್ಕೊಳ್ಬೇಕು. ಪ್ರಾಥಮಿಕ ಹಂತವನ್ನು ಮಾತೃ ಶಿಕ್ಷಣ ಮನೆಯಿಂದ ಪ್ರಾರಂಭವಾದಾಗ ಮಾತ್ರ ಅವನು ಯಾವುದೇ ಕಾರಣಕ್ಕೂ ಅವನು ಎಂಥ ಒಂದು ಉನ್ನತ ಶಿಕ್ಷಣಕ್ಕೆ ಹೋದರೂ ಮಾತೃಭಾಷೆಯಲ್ಲಿ ಏನಿರ್ತದೆ ತಲೆಗೆ ಹೋಗಿರ್ತದೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಇವಾಗ ಭಾಳ ಜನ ರಾಜ್ಯೋತ್ಸವದ ಬಗ್ಗೆ ಇಷ್ಟೊಂದು ಭಾಷಣ ಮಾಡ್ತಾರೆ. ಭಾಷಣ ಮಾಡಿ ಕೇಳ್ಕೊಂಡು ಬಿಟ್ಬಿಡ್ತಾರಲ್ಲ. ಅಲ್ಲಿ ಏನಾಗಿದೆ, ಕಾರ್ಮೆಂಟ್ಗಳಿದೆಯಲ್ಲ, ಇದು ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು. ಈ ಖಾಸಗಿ ಶಾಲೆಗಳ ಕಾರ್ಮೆಂಟ್ಗಳಿದೆಯಲ್ಲ, ಇವರು ನಮ್ಮ ಶಿಕ್ಷಣವನ್ನು, ಮಾತೃ ಶಿಕ್ಷಣ ಹಾಳು ಮಾಡ್ತಾ ಇರ್ತಕ್ಕಂಥವ್ರು. ಸರ್, ಇವತ್ತು ನೀವು ಯಾವುದೇ ಶಾಲೆಗಳ ಹತ್ರ ಸರ್, ಕಾನ್ವೆಂಟ್ಗಳಲ್ಲೂ ಕೂಡ ಕನ್ನಡನ ಒಂದು ಅಲ್ಲೂ ಕೂಡ ಇಂಪಾರ್ಟೆಂಟ್ ಅಂತ ಸರ್ಕಾರ ಆರ್ಡರ್ ಮಾಡಬೇಕಲ್ಲ ಸರ್? ಕಾನ್ವೆಂಟ್ಗಳಲ್ಲೂ ಕೂಡ ಅದನ್ನು ಮಾಡ್ತಾ ಇಲ್ಲ. ಸರಿಯಾದಂಥ ವ್ಯವಸ್ಥೆ, ಸರ್ಕಾರ ಸರಿಯಾದ ಗಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇಲ್ಲ ಅವರು. ಇವತ್ತು ನೀವು ಕಾನ್ವೆಂಟ್ ಶಾಲೆಗಳ ಹತ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ ಸರ್. ನಾನು ಮಾಡಿದ ಕೆಲಸ ಅಲ್ಲಿ ರಾಷ್ಟ್ರಕವಿ ರಾಷ್ಟ್ರಕವಿ ಅಂದರೆ ಯಾರು ಅಂದರೆ ಗೊತ್ತಿಲ್ಲ ಅಂತಾರೆ. ಹೌದು, ಯಾರು 7ನೇ ಕ್ಲಾಸ್ ಮಕ್ಕಳು 6ನೇ ಕ್ಲಾಸ್ ಮಕ್ಕಳಿಗೆ ಓದಿಸಿ ಸರ್. ಹೋಗಿ ನಾವು ಅದು ಪರೀಕ್ಷೆ ಮಾಡೋದೇ ಬೇಡ ಸರ್, ಹೋಗಿ ನಿಂತ್ಕೊಂಡ್ರೆ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನಮ್ಮದು ಕನ್ನಡ ಇದೆ ಅಂತಂದರೆ ಕನ್ನಡದಲ್ಲಿ ಸರಿಯಾದ ಶಿಕ್ಷಣ ವ್ಯವಸ್ಥೆ ಈ ಕಾನ್ವೆಂಟ್ಗಳು ಕೊಡ್ತಾ ಇಲ್ಲ.
ಒಂದು ಕಡೆ ಎಲ್ಲರಿಂದಲೂ ಹಾವಳಿ, ಕನ್ನಡಕ್ಕೆ ಎಷ್ಟು ಹಾವಳಿ ಆಗ್ತಾ ಇದ್ದಾರೆ. ಈ ಕಡೆ ಹೊರ ರಾಜ್ಯದವ್ರ ಹಾವಳಿ, ಈ ಕಡೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಹಾವಳಿ, ಈ ಕಡೆ ರಾಜಕಾರಣಿಗಳ ರಾಷ್ಟ್ರೀಯ ಪಕ್ಷದ ಹಾವಳಿ, ಈ ಎಲ್ಲದಕ್ಕೂ ನಲುಗ್ತಾ ಇದ್ದಾರೆ ಕನ್ನಡಿಗರು. ಇದಕ್ಕೆ ಸರಿಯಾದಂಥ ಸ್ವಾಭಿಮಾನಿ ಕನ್ನಡ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಇವತ್ತು ಕನ್ನಡದಲ್ಲಿ ಹೋರಾಟ ಮಾಡುವಂಥ ಅನೇಕ ಇವಾಗ ಅವರು ಹೋರಾಟ ನೀವು ಎಲ್ಲರೂ ಮಾಡ್ತಾ ಇದ್ದೀರಿ ಸರ್, ಆದ್ರೆ ಅದು ರಿಸಲ್ಟ್ ಪ್ರತಿಫಲ ಸಿಗ್ತಾ ಇಲ್ಲ, ಅದಕ್ಕೆ ಸರಿಯಾದಂಥ ಪ್ರತಿಫಲ ಸಿಗ್ತಾ ಇಲ್ಲ ಅಂತ. ಹೌದು, ಏನು ಮಾಡ್ಬೇಕು? ನನಗೆ ನಾನಿಷ್ಟು ಅನುಭವದಲ್ಲಿ ನನ್ನ ಹೋರಾಟದಲ್ಲಿ ಏನೋ ಒಂದು ಹೋರಾಟ ಮಾಡಿ ಪ್ರಚಾರಕ್ಕನಾಗ್ತಾ ಇದ್ದೀನಿ ಹೊರತು ಅದಕ್ಕೆ ನೀವು ಹೇಳಿದಂಗೆ ಪ್ರತಿಫಲನೇ ಸಿಗ್ತಾ ಇಲ್ಲ. ಇವಾಗ ಕನ್ನಡದ ನಾಮಫಲಕ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಿಂದ ಡಿಸೆಂಬರ್ 27ನೇ ತಾರೀಕು ದೊಡ್ಡ ಹೋರಾಟವನ್ನೇ ಮಾಡ್ತು. ದೊಡ್ಡ ಹೋರಾಟ 10-15 ವರ್ಷದಿಂದ ಹೇಳ್ತಾನೆ ಕಂತಲೇ ಬರ್ತಾಯಿದೆ. ಸರ್ಕಾರ ಹೇಳ್ತಾ ಇದೆ 60% ಕನ್ನಡದಲ್ಲಿ ನಾಮಫಲಕ ಇರಬೇಕು ಅಂತ ಹೇಳ್ಕೊಂಡು ಬರ್ತಾವ್ರೆ. ಅನೇಕ ಕನ್ನಡ ವೇದಿಕೆ ಮೇಲೆ ಅನೇಕ ಸಾಹಿತಿಗಳೆಲ್ಲ ಭಾಷಣ ಮಾಡಿದ್ರು, ಪ್ರಯೋಜನ ಆಗಲಿಲ್ಲ. ನಾರಾಯಣಗೌಡ ಒಂದು ತೀರ್ಮಾನ ತೊಗೊಂಡ್ರು, ದಂಡಂ ದಶಗುಣಂ ಅಂತ ಹೇಳಿದ್ರು. ಹೋರಾಟ ಮಾಡಿ ನಾವು ಹೆಬ್ಬಾಳದ ಆಚೆ ಇರ್ತಕ್ಕಂಥ ಒಂದು ಅಲ್ಲಿಂದ ಪ್ರಾರಂಭ ಮಾಡಿದ್ರು. ಅನೇಕ ಬಸ್ಗಳ ಅನೇಕ ನಾಮಫಲಕಗಳನ್ನು ನಾಶ ಮಾಡಿದ್ರು, ಕಪ್ಪು ಮಸಿಯನ್ನು ಬಡ್ದು ಸುಟ್ಟಾಕ್ದು, ಕಾನೂನನ್ನು ನಾವೇ ಕೈಗೆ ತೊಗೊಂಡು ಏನಾಯ್ತು ಇವತ್ತು ಅವರ ಹೋರಾಟದ ನಾರಾಯಣಗೌಡರ ಹೋರಾಟದ ಪ್ರತಿಫಲವಾಗಿ ಇವತ್ತು 60% ಕನ್ನಡದಲ್ಲಿ ಅಂತ ಸುಮಾರು 40-50 ಭಾಗ ಬೆಂಗಳೂರು ನಗರದಲ್ಲಿ ನಾಮಫಲಕ ಆಗ್ತಾ ಇದೆ, ಮುಂದೆ ಆಗುತ್ತೆ ಖಂಡಿತ. ಯಾಕಂದರೆ ಈ ಒಂದು ಇಷ್ಟು ವರ್ಷ ಜಂಜಟ್ಟು ಆಗಿತ್ತಲ್ಲ, ತುಕ್ಕಿಡ್ದಿತ್ತಲ್ಲ, ಆ ತುಕ್ಕನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಾಡ ಸೇನಾನಿಗಳು ಜೈಲಿಗೆ ಹೋದ್ರು. ಏನು 17 ದಿವಸ ಜೈಲಿಗೆ ಹಾಕಿದಾರಲ್ಲ ಸರ್. ಈ ನಾಮಫಲಕ ಲಾಂಛನವನ್ನು ಮುಚ್ಚಿದಾರಲ್ಲ, ಅವ್ರನ್ನ ಜೈಲಿಗೆ ಹಾಕಲಿಲ್ಲ. ಗಂಡು ಬೇರಂಡವನ್ನು ಮುಚ್ಚಿದಾರಲ್ಲ, ಅವ್ರನ್ನ ಜೈಲಿಗೆ ಹಾಕಲಿಲ್ಲ. ಪ್ರಾಮಾಣಿಕ ಹೋರಾಟಗಾರ್ತಕ್ಕಂಥ ಕೆಚ್ಚದೆ ಹೋರಾಟಗಾರ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ 17-18 ಜನಗಳನ್ನು ತೊಗೊಂಡೋಗಿ ಜೈಲಲ್ಲಿ ಇಟ್ಟರಲ್ಲ, ನಾಚಿಕೆ ಆಗಲಿಲ್ಲ ಇವತ್ತು ಸರ್ಕಾರಕ್ಕೆ? ಮಾಡಬಾರ್ದು ಈ ಕೆಲಸ. ಯಾಕ್ರಿ ಮಾಡಬೇಕು? ಏನು ತಪ್ಪು ಮಾಡೋದು? ಎಷ್ಟು ನಿಮ್ಮ ಸರ್ಕಾರದ ಪರವಾಗಿ ನಾವು ಹೋರಾಟ ಮಾಡಿದ್ದು, ಸರ್ಕಾರದ ಆಜ್ಞೆಯನ್ನು ಧಿಕ್ಕರಿಸಿ ನಾಮಫಲಕ ಹಾಕಿಲ್ಲ ಅಂತ ಹೇಳಿ ನಾವು ನಿಮ್ಮ ಪರ ಹೋರಾಟ ಮಾಡಿದ್ರೆ ನೀವು ನಮ್ಮ ಪರ ಇರಬೇಕಾಯ್ತು. ತೊಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರಲ್ಲ, ಇದು ನ್ಯಾಯನಾ? ಹೇಳಿ, ಇದು ನ್ಯಾಯನಾ? ಇವತ್ತು ನಾರಾಯಣಗೌಡ ತೀರ್ಮಾನ ಮಾಡಿದರೆ 100ಕ್ಕೆ 100 ಭಾಗ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಮಫಲಕ ಆಗಬೇಕು ಅಂತ ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ಗ್ರಾಮದಲ್ಲೂ, ಪ್ರತಿ ತಾಲೂಕಲ್ಲೂ ಜಾಗೃತಿ ಸಭೆಯನ್ನು ಮಾಡ್ತಾ ಇದ್ದಾರೆ, ದೀಕ್ಷಾ ದಿನವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಂಥ ಹೋರಾಟ, ಇಂಥ ನಾರಾಯಣಗೌಡರು ಸ್ವಲ್ಪ ಜನ ಉಟ್ಕೊಂಡ್ರೆ ಇನ್ನು 10 ವರ್ಷದಲ್ಲಿ ಇನ್ನೂ ಒಂದು 5-6 ವರ್ಷ ಟೈಮ್ ತಗೊಳ್ಳುತ್ತೆ. ಯಾಕಂದರೆ ಸಮಯ ಬೇಕು. ಯಾಕಂದರೆ ತುಂಬ ಬದಲಾವಣೆ ಮಾಡಿಕೆ ಏಕ್ದಮ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಅದು ಜಾಗೃತಿ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಜಾಗೃತಿಯ ನಾಯಕರನ್ನು ಹುಟ್ಟಾಕ್ತಾ ಇದ್ದಾರೆ, ಮತ್ತು ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ನೀವು ಈ ಬೆಳಗಾವಿ ನೀವು ನೋಡ್ಕೊಳ್ಬೇಕು, ಬೀದರ್ ನೀನು ನೋಡ್ಕೊಳ್ಬೇಕು, ರಾಯಚೂರು ನೀಡ್ಕೊಳ್ಬೇಕು ಅಂತ ಒಂದು ದೊಡ್ಡ ಶಕ್ತಿಯನ್ನು ಪಡೆಯನ್ನು ನಿರ್ಮಾಣ ಮಾಡ್ತಾರೆ. ಭವಿಷ್ಯತ್ತಿನ ಒಂದು ವೇದಿಕೆ, ಮುಂದಿನ ಭವಿಷ್ಯತ್ತಿನ ನಾಯಕರು, ಮುಂದಿನ ಭವಿಷ್ಯತ್ತಿನ ಕಾರ್ಯಕರ್ತರು ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಗ್ಬೋದು ಎಂಬತಕ್ಕಂಥ ಹಂಬಲ ನನಗಿದೆ. ಅದು ಖಂಡಿತ ಆಗುತ್ತೆ. ತಾಯಿ ಭುವನೇಶ್ವರಿ ಆಶೀರ್ವಾದ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಭಾಳಷ್ಟು ಇವಾಗ ಹಿಂದಿ ಹೋರಾಟದ ಬಗ್ಗೆನೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಆ ಹೋರಾಟ ಹೇಗೆ ಸಾಗ್ತಾ ಇದೆ ಸರ್? ನಾವು ಬರೀ ಹಿಂದಿ ಹೋರಾಟವನ್ನು ಏನು ಮಾಡ್ತಾ ಇಲ್ಲ. ನಾವು ಹಿಂದಿ ಹೋರಾಟವನ್ನು ಏನು ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥ ಬಹಳಷ್ಟು ಕಡೆ ಬೋರ್ಡ್ಗಳಲ್ಲಿ ಅದೇ ನಾವು ಹೇಳ್ತಾ ಇರೋದು ಹಿಂದಿ ಹೋರಾಟ ಅಲ್ಲ, ಬಳಕೆ ಆಗ್ತಾ ಇದೆ. ಬೇರೆ ಭಾಷೆಯ ಬಗ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ, ರೈಲ್ವೆ ಇಲಾಖೆಯಲ್ಲಿ ನಾಮಫಲಕ ಇಡೀ ಭಾರತ ದೇಶದಲ್ಲಿ 3 ಭಾಷೆ ಹಾಕೋದು. ಒಂದು ಕನ್ನಡ ಹಾಕ್ತಾರೆ, ಒಂದು ಇಂಗ್ಲೀಷ್ ಹಾಕ್ತಾರೆ. ಅದೇ ರೀತಿ ಅಂದರೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಒಂದು ಭಾಷೆ ಹಾಕ್ತಾರೆ, ಸಂಪರ್ಕಕ್ಕಾಗಿ ಹಿಂದಿ, ಒಂದು ಇಂಗ್ಲೀಷ್ 3 ಭಾಷೆ ಹಾಕ್ತಾರೆ. ಅದೇ ಕರ್ನಾಟಕದಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಈ ಕಡೆ ಎಲ್ಲ ಏನಾಗಿದೆ 5 ಭಾಷೆ ಹಾಕಿದ್ದಾರೆ. ಒಂದಲ್ಲ 5 ಭಾಷೆ. ತೆಲುಗು ಹಾಕಿದ್ದಾರೆ, ಕನ್ನಡ ಹಾಕಿದ್ದಾರೆ, ಇಂಗ್ಲೀಷ್ ಹಾಕಿದ್ದಾರೆ, ಉರ್ದು ಹಾಕಿದ್ದಾರೆ. ಇದರ ಅವಶ್ಯಕತೆ ಏನಿದೆ ಸರ್? ಇದು ಅದು ಸರ್ಕಾರನೇ ಹಾಕಿರೋದು. ಸರ್ಕಾರಕ್ಕೆ ಅದು ಭಾಳ ವರ್ಷದಿಂದ ಇದೆಯಂತೆ. ನನಗೂ ಕೇಳಿದೆ ನಾನು ಅಲ್ಲಿ ರೈಲ್ವೆ ಇಲಾಖೆ ಅವ್ರಿಗೆಲ್ಲ ಕೇಳಿದೆ. ಇಲ್ಲ, ಅದು ಮೊದಲಿಂದ ನಡ್ಕೊಂಬಂದೆ, ಬದಲಾವಣೆ ಮಾಡ್ತೀನಿ ಅದು ಹೇಳ್ತಾನೆ ಅವರೇ, ಬದಲಾವಣೆ ಮಾಡ್ತಾನೆ ಇಲ್ಲ. 5 ಭಾಷೆ ಅವಶ್ಯಕತೆ ಏನಿದೆ? ಕೆಲವು ಹೇಳ್ತಾರೆ ನಿಜಾಮ್ರು ಆಳಿದ್ರು, ನಿಜಾಮ್ರು ಓದಿ ಸತ್ತೋಗ್ಬಿಟ್ರಲ್ಲ, ಅವ್ರಿಗೆ ಮುಗೀತಲ್ಲ ಕತೆ. ನಿಜಾಮ್ರ ಭಾಷೆ ತಿರ್ಗಾ ಯಾಕೆ ಉರ್ದು ಯಾಕೆ ಮುಗೀತು? ಆಂಧ್ರ ಪ್ರದೇಶಕ್ಕೆ ಸೇರಿಲ್ಲ, ಅದು ಕರ್ನಾಟಕ ಸೇರಿದೆ, ಯಾದಗಿರಿ. ಅವಾಗ ಆಂಧ್ರದಲ್ಲಿ ಇತ್ತಂತೆ. ಅದಕ್ಕೆ ಆಯಾ ಭಾಷೆ ಇದ್ದರೆ ಆಯಾ ಭಾಷೆಗಳೇ ಮಾಡ್ಕೊಂಡೋದ್ರೆ ಆಗಲ್ಲ. ಅದು 3 ಭಾಷೆ ಇರಬೇಕು. ಭಾರತ ದೇಶದಲ್ಲಿ ಹೆಂಗೆ ರೈಲ್ವೆ ಸ್ಟೇಷನ್ಗಳಲ್ಲಿ 3 ಭಾಷೆ ಇದೆ, ಅಲ್ಲೂ 3 ಭಾಷೆ ಇರಬೇಕು ಅಂತ ಇವತ್ತು ರಕ್ಷಣಾ ವೇದಿಕೆ ಅದಕ್ಕೆ ಒಂದು ಹೋರಾಟ ಮಾಡ್ತಾ ಇದೆ. ಇದು ಏನು ಮಾಡಬೇಕು? ನಾನು ಅಲ್ಲಿ ಹೋಗಿ ಯಾದಗಿರಿಲಿ ಹೋಗಿ ಅಲ್ಲಿ ನಾಮಫಲಕಗಳನ್ನು ತೋರಿಸಿ ಎಲ್ಲ ಮಾಡಿದೆ. ನಾನು ಅಲ್ಲಿ ರೈಲ್ವೆ ಅಧಿಕಾರಿಗೆ ತಿಳಿಸಿದ್ದೀನಿ, ಇಲ್ಲ ಬದಲಾವಣೆ ಮಾಡ್ತೀನಿ ಅಂತ. 3 ತಿಂಗಳಾಯ್ತು ಹೇಳಿ ಇನ್ನೂ ಬದಲಾವಣೆ ಮಾಡಿಲ್ಲ ಅದಕ್ಕೆ.
ಜನ ಎಲ್ಲ ಅಲ್ಲಿ ನಾನು ಅದನ್ನ ಒಳ್ಳೆ ಕೆಲಸ ನಿಂಗೆ ಅಂತಾರೆ ಹೊರತು ಅಲ್ಲಿರ್ತಕ್ಕಂಥವ್ರು ಹೋಗಿ ಒಂದು 10 ಜನ ಗಲಾಟೆ ಮಾಡಿದ್ರೆ ಅದಕ್ಕೊಂದು ಮೆರುಗು ಬರುತ್ತೆ. ನಾನು ವಾಟ್ಸಾಪ್ ನೋಡ್ಬಿಟ್ಟು ಹಾಯ್ ಅಂತ ಹಿಂಗೆ ಅಂದ್ಬಿಟ್ರೆ ಅದು ಆಗಲ್ಲ. ಹೌದು, ತಡಿ, ವಯಸ್ಸಾದಂಥ ವಿಜಯ್ ಕುಮಾರ್ ಅವರು ನಾಮಫಲಕದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ, ನಾವು ಹೋಗಿ ಮನವಿ ಪಟ್ಟಿ ಕೊಡೋಣ ಅಂತ ಅಲ್ಲಿ ಒಂದು ಜಾಗೃತಿ ಆದಾಗ ಮಾತ್ರ ಒಂದು ಸ್ವಲ್ಪ ಬದಲಾವಣೆ ಆಗ್ಬೋದು. ಕನ್ನಡದ ಕುಲದೇವಿ ಕಾಪಾಡು ಬಾತ. ಹೋರಾಟದ ಜೊತೆಗೆ ಹೊರ ರಾಜ್ಯಗಳಲ್ಲಿ ಹೋಗಿ ತಾವು ಬಾವುಟಗಳನ್ನ, ನಮ್ಮ ಕನ್ನಡ ಬಾವುಟವನ್ನ ಆರಿಸಿದ್ದೀರಿ ಅಂತ ಕೇಳ್ಪಟ್ಟೆ. ಅವಾಗೆಲ್ಲ ಅಲ್ಲಿ ಅವಕಾಶ ಸಿಗುತ್ತಾ ಸರ್ ತಮಗೆ? ಸಿಗಲ್ಲ. ಆದರೂ ಸಹ ನಾನು ಅವ್ರಿಗೆ ಇವಾಗ ನಾನು ಇದಕ್ಕೆ ಯಾವುದು ಕಾಸರಗೋಡಿಗೆ ಹೋಗಿದ್ದೆ. ಕಾಸರಗೋಡಿಗೆ ಹೋಗಿ ಅದು ಕಾಸರಗೋಡು ನಮ್ಮದೇ. ಮಹಾಜನ್ ವರದಿ ಏನಾದ್ರು ಜಾರಿಗೆ ಆದ್ರೆ ಕಾಸರಗೋಡು 100ಕ್ಕೆ 100 ಭಾಗ ನಮ್ಮದೇ, 100ಕ್ಕೆ 70 ಭಾಗ ಕನ್ನಡಿಗರು ಇರ್ತಕ್ಕಂಥ ಪ್ರದೇಶ. ಅದು ನಮ್ಮ ಕನ್ನಡಿಗನೇ ಕೊಟ್ಟಿರ್ತಕ್ಕಂಥ ಕೋಟೆ ಬೇಕಲ್ ಕೋಟೆ. ಅದು ಕನ್ನಡಿಗರ ಸ್ವತ್ತದು. ಅಲ್ಲಿ ನಾನು ಹೋಗಿ ಅದು ಯಾವ್ದೋ ಹಬ್ಬ ಇತ್ತು, ರಂಜಾನ್ ಹಬ್ಬ ಇತ್ತು, ಅವತ್ತು ಹೋಗಿದ್ದೆ ನಾನು. ಬೇಕಲ್ ಕೋಟೆ ಮೇಲೆ ನಿಂತ್ಕೊಂಡು ನಾನು ಘೋಷಣೆಗೆ ಹೋಗಿ ಮಹಾಜನ್ ವರದಿ ಜಾರಿಗೆ ಆಗಲಿ, ಬೇಕಲ್ ಕೋಟೆ ಕನ್ನಡಿಗರದೆ ಅಂತ ಹಿಂಗೆ ಆರಿಸ್ತೆ ಕನ್ನಡ ಬಾವುಟ. ಅದನ್ನ ಕನ್ನಡ ಬಾವುಟ ಆರಿಸ್ತೆ ಸರ್. ಇಲ್ಲಿ ಕಾಸರಗೋಡಲ್ಲಿ ಯಾರೋ ಒಂದು 5-6 ಗುಂಪು ಬಂತು. ಏನ್ರಿ ಅದ್ಯಾವ್ದು ಏನ್ರಿ ಅವರೆಲ್ಲ ಇದ್ರಲ್ಲಿ ಮಾತಾಡ್ರು, ಮುಸ್ಲಿಮ್ ಇದು ಅರಬಿ ಉರ್ದು ಭಾಷೆಯಲ್ಲಿ ಮಾತಾಡ್ರು. ಇಲ್ಲಪ್ಪ, ಇದು ಕನ್ನಡಿಗರದು ಮಹಾಜನ್ ವರದಿಯಲ್ಲಿ ಕನ್ನಡ ನಾಡಿದ್ದು, ಇದು ಕೋಟೆ ಕಟ್ತವ್ರು ಕನ್ನಡಿಗರು, ಅದಕ್ಕೋಸ್ಕರ ಕನ್ನಡ ಬಾವುಟ ಕೊಡಿಸ್ಕೊಂಡು ನನ್ನ ಮೊಬೈಲ್ ಕಿತ್ಕೊಂಡ್ಬಿಟ್ರು. ನಾನು ಮೊಬೈಲ್ ಕಿತ್ಕೊಂಡು ಏನು ಮಾಡ್ಬಿಟ್ರು, ನಾನು ಮಾಡಿರ್ತಕ್ಕಂಥ ವಿಡಿಯೋನೆಲ್ಲ ಡಿಲೀಟ್ ಮಾಡ್ಬಿಟ್ರು. ಯಾರು ಆ ಯುವಕರ ತಂಡ, 4-5 ಜನ ಯುವಕರ ತಂಡ. ಆ ಎದುರುಗಡೆ ಇನ್ನ ಒಂದು ಪ್ರವಾಸಿಗರು ಬಂದು ನೋಡ್ತಾ ಇದ್ದವರು ಕೊಪ್ಪಳದ ಜನ ಅಂತ, ಯಾರ ಮಂಜುನಾಥ್ ಅಂತ ಪಾಪ, ಅವನು ವಿಡಿಯೋ ಮಾಡ್ಕೊಂಡಿದ್ದ, ನನಗೆ ಗೊತ್ತಿಲ್ಲ. ಸೈಲೆಂಟಾಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ನಾನು ಕರ್ದ, ಸರ್ ನೀವು ಬನ್ನಿ, ಅವ್ರು ಏನು ಕಿತಾಬಿಟ್ಟ, ನಾ ಇದ್ದೀನಿ, ನೀವು ಬನ್ನಿ ಕಾಫಿಗೆ ಬನ್ನಿ. ಏನಪ್ಪ ಇವ್ರದಾಯ್ತು, ಇವನು ಬೇರೆ ಕರಿತಾವನಲ್ಲ ಅಂತ ನಾನು ಕರ್ಕೊಂಡ. ಸರ್ ನೀವೇನು ಭಯ ಬೀಳಬೇಡಿ, ನಾನು ವಿಡಿಯೋ ಮಾಡಿದ್ದೀನಿ, ನಿಮ್ಮದು ಎಲ್ಲ ವಿಡಿಯೋ ಮಾಡಿದ್ದೀನಿ, ನಮ್ಮ ತಂಗಿ ಬೇರೆ ವಿಡಿಯೋ ಮಾಡಿದ್ದಾಳೆ, ಅದು ನಿಮ್ಗೆ ಕಳಿಸ್ತೀನಿ ಅಂತ ತಕ್ಷಣ ಅಲ್ಲೇ ಕಳಿಸ್ತಾ. ಆ ವಿಡಿಯೋ ನಾನು ಹಂಗೆ ಮಡಿಕೊಂಡೆ. ಆ ವಿಡಿಯೋ ಡಿಲೀಟ್ ಮಾಡ್ಬಿಡು ಸರ್. ಆಮೇಲೆ ಅವ್ರು ಕಳಿಸಿದ ವಿಡಿಯೋನ ನನಗೆ ಪಾಪ ನನಗೆ ಗೊತ್ತಿಲ್ಲದಾಗೆ ವಿಡಿಯೋ ಮಾಡಿದ್ದಾರೆ. ಅದು ವಿರೋಧನ ಬಂತು ಕೆಲವು ಕಡೆ. ಕಾಸರಗೋಡು ಸಂಪೂರ್ಣ ಕನ್ನಡಿಗರಿಗೆ ಸೇರ್ಬೇಕಾದಂಥ ಭೂಮಿ ಸರ್ ಅದು. ಯಾಕಂದ್ರೆ ನಾವು ಹೊರಗಡೆ ಅವ್ರು ಬಂದು ಇಲ್ಲಿ ಧ್ವಜ ಹಾರಿಸಿದಾಗ, ನಾನು ಒಂದು ಕಡೆ ನಮ್ಮ ನಾಡಲ್ಲಿ ಅದು ಕನ್ನಡಿಗರ ನಾಡದು, ಅದು ಕನ್ನಡ ನಗರ ಅಂತಾನೆ ಐತೆ ಇಲ್ಲಿ ಇದರಲ್ಲಿ, ಯಾವುದ್ರಲ್ಲಿ ಕಾಸರಗೋಡಲ್ಲಿ. ಅಲ್ಲೂ ಕೆಲವರು ಸಾಹಿತಿಗಳ ಮನೆಗಳಿಗೆ ಹೋಗಿದ್ದೆ ನಾನು. ಅದೇನು ಕುವೆಂಪು ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಅವ್ರ ಮನೆಗೆ ಹೋಗಿದ್ದೆ ನಾನು. ಕೈಯಾರೆ ಕಿಯಣ್ಣ ಅವ್ರ ಮನೆಗೆ ಹೋಗಿ ಊಟ ಮಾಡಿದೆ, ಅಲ್ಲೇ ಅವ್ರ ಮನೇಲಿ ಅವ್ರ ಮಕ್ಕಳೆಲ್ಲ ಮಾತಾಡಿಸ್ದೆ. ಇಲ್ಲ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ನೀವು ಅಂತ ನನಗೆ ಹೇಳಿದ್ರು. ಅದೇ ದೊಡ್ಡ ಬಿರುದು ನನಗೆ. ಒಂದು 105 ಬೋರ್ಡ್ ತೆಗ್ದಾಕಿದ್ದೀನಿ, ಯಾವುದೋ ಸ್ಟಿಕ್ಕರ್ಗಳನ್ನ. ಅದು ಬೇರೆಯವ್ರು ಮಾಡ್ಬೇಕು ಸರ್ ಆ ಕೆಲಸ. ನಾನು ಒಬ್ಬನಿಂದ ಏನು ಮಾಡೋಕ್ಕಾಗಲ್ಲ. ಒಂದು 50 ಜನ ಸ್ವಯಂ ಸೇವಕರು ನಿಂತ್ಕೊಂಡ್ರೆ ಎಲ್ಲ ಮಾಡೋಕ್ಕಾಗುತ್ತೆ. ಖಂಡಿತ ಮಾಡೋಕ್ಕಾಗ್ತಾ ಇಲ್ವೇ? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಸುಮ್ಮನೆ ಹೇಳಿ. ಒಗ್ಗಟ್ಟು ಬೇಡ, ನಾನು ಭಾಷೆ, ನಾನು ಹೋರಾಟಗಾರ ಅಂತ ಹೇಳ್ತಾರಲ್ಲ, ಅವರು ಒಂದು ಬಸ್ ಸ್ಟ್ಯಾಂಡ್ ಹಿಡ್ಕೊಂಡ್ರೆ ತೆಗೆದ್ರೆ ಸಾಕು, ಏನೂ ಆಗಲ್ಲ. ಅವ್ರು ಜಾಗಗಳಲ್ಲಿ ಮಾಡಿದ್ರೆ ಸಾಕು. ತನ್ನ ಇರುವಂತ ಜಾಗದಲ್ಲಿ ನೀವೇನು ದುಡ್ಡು ಖರ್ಚು ಮಾಡಬೇಡಿ. ಹೌದು, ನಾನು ಕೆಲವ್ರು ಹೇಳ್ತಾರೆ, ಅಪಪ್ರಚಾರ ಮಾಡ್ತಾರೆ, ನನ್ನ ಜೀವನ ಎಲ್ಲ ಕಳ್ಕೊಂಡ್ಬಿಟ್ಟೆ, ನನ್ನ ಜೀವನ ಎಲ್ಲ ಖರ್ಚು ಮಾಡ್ಬಿಡಿ. ಏನಕ್ಕೆ ಖರ್ಚು ಮಾಡ್ತೀರಿ ದುಡ್ಡು ನೀವು? ನಾನು ಇಷ್ಟೆಲ್ಲ ಖರ್ಚು ಮಾಡ್ತೇನೆ, ನಾನು 2 ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀನಿ. ಹೌದು, ಅಲ್ಲಿ ಬಸ್ ಚಾರ್ಜು, ಬಸ್ ಚಾರ್ಜು, ಅಲ್ಲಿ ಊಟದ ವ್ಯವಸ್ಥೆ, ತಿನ್ಕೊಂಡು ಮುನ್ಕೊಂಡು ಬರ್ತಾ ಇರ್ತೀನಲ್ಲ. ಖಂಡಿತ ಸರ್. ಸರ್, ತಾವೊಬ್ಬರು ದೊಡ್ಡ ಹಿರಿಯ ಹೋರಾಟಗಾರರು ಅಂತ ತಮ್ಮನ್ನ, ಹಿರಿಯ ಹೋರಾಟಗಾರರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಾನು ಕೇಳೋಕೆ ಬಯಸ್ತೀನಿ ಸರ್. ತಮ್ಮ ಅಭಿಪ್ರಾಯವನ್ನು ದಯಮಾಡಿ ಮುಕ್ತವಾಗಿ ತಿಳಿಸಿ. ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್, ವಾಟಾಳ್ ನಾಗರಾಜ್ ಹೇಳಿದ್ನಲ್ಲ ಸರ್, ಅವರು ಹಿರಿಯ ಹೋರಾಟಗಾರರು, ಹಿರಿಯ ಚಳುವಳಿಗಾರರು, ಕನ್ನಡ ಚಳುವಳಿ ಹುಟ್ಟಾಕ್ದಂಥವ್ರು. ಆನಾ ಕೃಷ್ಣರಾಯರು, ರಾಮಮೂರ್ತಿಗಳ ಜೊತೆಗೂಡಿ ಅವರು ಚಳುವಳಿ ಮಾಡೋಂಥ ಅಪಾರವಾದಂಥ ಅನುಭವ ಇದೆ ಅವ್ರಿಗೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅದು ವಿಕೇಂದ್ರೀಕರಣದಲ್ಲಿ ವಿಫಲತೆ ಆಯಿತು, ವಯಸ್ಸಾಯಿತು, ಶಾಸಕರಾಗ್ಬಿಟ್ರು ಅವರು. ಕೆಲಸದ ಒತ್ತಡದಲ್ಲಿದ್ದಾಗ ಕೆಲವೊಂದು ಮರ್ತರು. ಆ ಮರ್ತಿರ್ತಕ್ಕಂಥ ವಿಚಾರಗಳನ್ನು ನಾವು ಮೆಲುಕಾಕಿ ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕೆ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಅವರ ವಿರೋಧಿಗಳಂತೂ ಅಲ್ಲೇ ಅಲ್ಲ. ಯಾವುದೇ ಕನ್ನಡ ಚಳುವಳಿಗಾರ ವಿರೋಧಿಗಳಂತೂ ನಾವು ಅಲ್ಲೇ ಅಲ್ಲ. ಎಲ್ಲರೂ ಕನ್ನಡದ ಕೆಲಸ ಅಂದರೆ ದೇವ್ರ ಕೆಲಸ ಅಂತ ತಿಳ್ಕೊಂಡಿದ್ದೀವಿ. ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರು ಆದಿಯಾಗಿ ಬೆಂಗಳೂರು ನಗರದಲ್ಲಿ ಹಲವಾರು ಜನ ಕಾರ್ಯಕರ್ತರಿದ್ದಾರೆ. ಅವ್ರ ಹೆಸರು ಹೇಳ್ತಾ ಇದ್ರೆ ಒಬ್ಬರು ಹೆಸರು ಹೇಳಿದ್ರು, ಒಬ್ಬರು ಬಿಟ್ಟರು ಅಂತ ಅವ್ರು ಕೆಲವರಿಗೆ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗಬಾರ್ದು. ಆ ಮನಸ್ಸಿಗೆ ನೋವಾದು ನಮ್ಮದು ಒಂಥರ ಕುಟುಂಬ ಇದ್ದಂಗೆ, ಅಣ್ಣ ತಮ್ಮಂದಿರ ಕುಟುಂಬ ಇದ್ದಂಗೆ. ಯಾರು ಹೊರಗಡೆ ಹೋದರೂ ಸಹ ಅವರು ನಮ್ಮವರೇ, ಯಾರು ಒಳಗಡೆ ಇದ್ದರೂ ಅವರು ನಮ್ಮವರೇ. ಸರಿನಾ? ಯಾರು ಸಹ ಕನ್ನಡಿಗರು. ನಾರಾಯಣ್ ಕುಮಾರ್ ಶಾಸಕರಾಗಿದ್ದಂಥವ್ರು. ಅವರು ಸ್ವಲ್ಪ ಕನ್ನಡ ಚಳುವಳಿಯನ್ನು ಕಟ್ಟಿದ್ರು. ಅವರು ಸಹ ಈ ಕನ್ನಡದ ಚಳುವಳಿಗಾಗಿ ಅನೇಕವಾದ ಹೋರಾಟವನ್ನು ಮಾಡಿದ್ದಾರೆ. ಭಾಳಷ್ಟು ವಿಧಾನಸೌಧದಲ್ಲಿ ಭಕ್ತ ವತ್ಸಲ ಎಂಬತಕ್ಕಂಥ ಶಾಸಕನೇ ಕೊರಳಪಟ್ಟಿರೋದಂಥ ಒಬ್ಬ
ಧೀರ ಧೀಮಂತ ಹೋರಾಟಗಾರ ನಾರಾಯಣ್ ಕುಮಾರ್. ಓಕೆ. ಗೋಕಾಕ್ ವರದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ನಾರಾಯಣ್ ಕುಮಾರ್ ಅವರು. ಓಕೆ. ಅವ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಅವ್ರದ್ದೆಲ್ಲ ಏನಾಯ್ತು ಅಂದರೆ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಅವರು ಗೋಕಾಕ್ ವರದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು. ಮತ್ತೆ ಅವರ ಈಗಿನ ಈ ಚಳುವಳಿಯಲ್ಲಿ ಕಲಾವಿದರ ಬಗ್ಗೆ ನಾನು ಈ ಸಾಹಿತಿ ಕಲಾವಿದರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಹೋಗ್ತೀನಿ, ಅವ್ರ ಮನವಿಯನ್ನು ಮಾಡ್ತೀನಿ. ಆಗ ಚಳುವಳಿಗಾರರು ಇದ್ದಾರಲ್ಲ, ಆಗ ಕಲಾವಿದರಲ್ಲ, ಡಾಕ್ಟರ್ ಚಿದಾನಂದ ಮೂರ್ತಿ ಇರ್ಬೋದು, ಪಿ ವಿ ನಾರಾಯಣ್ ಇರ್ಬೋದು, ಕಲಾವಿದರಿರ್ತಕ್ಕಂಥ ಅಶೋಕ್ ಇರ್ಬೋದು, ಲೋಕೇಶ್ ಅವರು ಇರ್ಬೋದು, ಹಲವಾರು ಪಿ ವಿ ನಾರಾಯಣ್, ಆ ಪಾಟೀಲ್ ಪುಟ್ಟಪ್ಪ, ಭಾಳಷ್ಟು ಜನ ಹೋರಾಟ ಮಾಡಿದ್ರು ಸರ್. ಅವರೆಲ್ಲ ಬೇರೆ ಕವನಗಳನ್ನು ಬರೀಲಿಲ್ಲ, ತನ್ನ ಬೀದಿಗೆ ಬಂದು ಹೋರಾಟ ಮಾಡಿದಂಥವ್ರು. ಅವರೆಲ್ಲ ಸೇರಿ ಒಬ್ಬ ದೊಡ್ಡ ಕಲಾವಿದನ್ನ ಕರ್ಕೊಂಬಂದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಗೋಕಾಕ್ ವರದಿಗೆ ಕರ್ಕೊಂಬಂದಾಗ ಅದು ಮೆರುಗೆ ಬೇರೆ ಆಯಿತು ಅಂತ ದೊಡ್ಡ ಕಲಾವಿದರು ಅವ್ರಿಗೆ ಹೇಳಿದಾಗ ಇವರೆಲ್ಲ ಹೋಗಿ ಕೇಳಿದಾಗ ನೀವು ನನ್ನನ್ನು ಬನ್ನಿ ಅಂತ ಹೇಳ್ಬೇಡಿ, ನೀವು ಯಾಕೆ ನಮ್ಮನ್ನು ಬನ್ನಿ ಅಂತೀರಾ, ಬರಬೇಕು ಅಂತ ಹೇಳಿ ನನ್ನ ಕೆಲಸ ಮಾಡಿ ಅಂತ ನೀವು ಆರ್ಡ್ರ್ ಮಾಡಬೇಕು ಹೊರತು ನಮ್ಮ ಮನವಿ ಮಾಡಬಾರ್ದು ಅಂತ ಇಡೀ ರಾಜ್ಯವನ್ನು ಸುತ್ತಿ ಗೋಕಾಕ್ ವರದಿಗೆ ಒಂದು ದೊಡ್ಡ ಹೋರಾಟವನ್ನು ತಂದುಕೊಟ್ಟಂಥ ಮಹಾಪುರುಷ ಸೀತಾ ಮೇರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಒಂದು ಹೋರಾಟ ಮಾಡಿದ್ದಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಕನ್ನಡದ ಚಳುವಳಿ ಒಂದು ಶಾಶ್ವತ ಉಳಿದಿದೆ, ಕನ್ನಡ ಭಕ್ತರಿದ್ದಾರೆ ಅಂತ ಹೇಳಿದೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಜೀವನದಲ್ಲಿ ಅಷ್ಟೇ ಅಲ್ಲ, ಹೋರಾಟದ ಬದುಕನ್ನು ಅವರಿಂದ ಕಲ್ತಿದ್ದೀವಿ ನಾವು. ಅವರ ಜೀವನದಲ್ಲಿ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದಾರಲ್ಲ, ಅವ್ರ ಪಾತ್ರ ಇಂಥ ಪಾತ್ರ ಅಭಿನಯಿಸಿರ್ತಕ್ಕಂಥ ಸಿನಿಮಾನೇ ಇಲ್ಲ. ಆದರೆ ಆ ಪಾತ್ರದಲ್ಲಿ ಯಾವುದಾದ್ರೂ ಒಂದೇ ಒಂದು ಚಲನಚಿತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಅದರಂಥ ದೊಡ್ಡ ಶಕ್ತಿ ಇನ್ಯಾವುದೂ ಇಲ್ಲ. ಅವ್ರ ಜೀವನದಲ್ಲಿ ಎಂತೆಂಥ ಪಾತ್ರಗಳು ಅನಿಸಿದ್ದಾರೆ, ಅವ್ರ ಜೀವನದಲ್ಲಿ ಒಂದೇ ಒಂದು ಚಲನಚಿತ್ರವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸಾಕು, ಅವನು ದೊಡ್ಡ ಶ್ರೀಮಂತನಾಗ್ತಾನೆ, ದೊಡ್ಡ ಆಗರ್ಭ ಶ್ರೀಮಂತನಾಗ್ತಾನೆ, ದೊಡ್ಡ ಕನ್ನಡದ ಮೇಧಾವಿ ಆಗ್ತಾನೆ, ಕನ್ನಡದ ಭಾಷೆಯನ್ನು ಪ್ರೀತಿಸುವಂಥ ಒಬ್ಬ ಪ್ರೀತಿಯ ನಾಯಕನಾಗ್ತಾನೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಕಲಿಸ್ಕೊಟ್ಟಂಥ ಗುಣ. ಅವ್ರು ಯಾವುದೇ ಜಾತಿಗೆ ಅಂಟ್ಕೊಳ್ಳಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಜಾತಿ ಅನ್ನೋದೇ ಗೊತ್ತಿರಲಿಲ್ಲ. ಅವರ ಪಾತ್ರಗಳು ಯಾವುದು ಜಾತಿಯಲ್ಲಿ ಇರಲಿಲ್ಲ. ಅವ್ರನ್ನ ಅಂಥ ಪಾತ್ರ, ಅಂಥ ಮಹಾನ್ ಭಾವನ ಪಡೆದಂಥ ಪುಣ್ಯದ ನಾಡಿದು ಡಾಕ್ಟರ್ ರಾಜ್ಕುಮಾರ್ ಪಡೆದಂಥ ಪುಣ್ಯ ನಾಡು. ಕನಕದಾಸರು ಹುಟ್ಟಿರ್ತಕ್ಕಂಥ ನಾಡು, ಮುಮ್ಮಡಿ ಕೃಷ್ಣರಾಜರು ಹುಟ್ಟಿರ್ತಕ್ಕಂಥ ಶರಣರು, ದಾಸರು ಎಲ್ಲ ಇಲ್ಲೇ ಜನಿಸಿದ್ದಾರೆ. ಎಲ್ಲ ನಮಗಿದೆ, ನಮಗೆ ಎಲ್ಲ ಶ್ರೀಮಂತ ಇದೆ ನಮ್ಮಲ್ಲಿ. ನಾವು ಶ್ರೀಮಂತರು, ಇಡೀ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರು ಯಾರು ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಜನ. ಇಡೀ ಅವ್ರು ದುಬೈ ಇರ್ಬೋದು, ಅಮೇರಿಕಾ, ಹೊರ ದೇಶದವ್ರನ್ನೆಲ್ಲ ಒಂದು ಹೋಲಿಕೆ ಮಾಡಿದಾಗ ಅತ್ಯಂತ ಆಗರ್ಭ ಶ್ರೀಮಂತರು ಕನ್ನಡಿಗರು, ಕರ್ನಾಟಕದವರು. ನಮ್ಮಲ್ಲಿ ಎಲ್ಲ ಸಂಪತ್ತುಗಳಿದೆ, ಸಕಲ ಸಂಪತ್ತುಗಳಿದೆ, ಗಣಿಗಳಿದೆ, ಪರಿಸರ ಇದೆ. ಇದನ್ನು ನಾವು ಹುಡುಕೊಂಡು ಹೋಗಿ ನಾವು ದಕ್ಕಿಸ್ಕೊಳ್ಬೇಕು. ನಾವು ಹುಡುಕೊಂಡು ಹೋಗಿ ಮನೆಯಲ್ಲೇ ಕೂತ್ಕೊಂಡ್ರೆ ಏನೂ ಸಿಗಲ್ಲ ಸರ್. ಪ್ರೀತಿ ಅನ್ನೋದು ನಾವು ಇದನ್ನೆಲ್ಲ ಹುಡುಕ್ಬೇಕಾದ್ರೆ ಇಂಥ ಮಹನೀಯರ ಸ್ಮರಣೆಗಳಿಗೆ ಹೋಗಬೇಕು, ಪರಿಸರಗಳನ್ನು ಆನಂದಿಸಬೇಕು, ಬೆಟ್ಟ ಗುಡ್ಡಗಳನ್ನು ಸುತ್ತಬೇಕು, ಹಸಿರುಗಳನ್ನು ವಾತಾವರಣ ಮಾಡಬೇಕು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು, ಗಿಡ ಮರಗಳನ್ನು ಪ್ರೀತಿಸಬೇಕು. ಇಂಥ ಗಿಡ ಮರಗಳು, ಇಂಥ ಪ್ರಾಣಿಗಳು, ಇಂಥ ಪರಿಸರ ಬಹುಶಃ ನೀವು ದೇಶದಲ್ಲಿ ಎಲ್ಲೂ ಹುಡುಕೋದು ಸಿಗಲ್ಲ. ಇದನ್ನು ಪ್ರೀತಿಸೋರು ಯಾರು? ನಾವು. ಆ ಪ್ರೀತಿಸಿದಾಗ ನಾವು ದೊಡ್ಡ ಆಗರ ಶ್ರೀಮಂತರಾಗ್ತೀವಿ. ಬರೀ ದುಡ್ಡೇ ಶ್ರೀಮಂತ ಅಲ್ಲ, ಭಾಷೆ ಅನ್ನೋದು ಒಂದು ದೊಡ್ಡ ಶ್ರೀಮಂತಿಗೆಗಿನ್ನ ಇದು ಅತ್ಯಂತ ಶ್ರೀಮಂತ ಭಾಷೆ ಅಂತೇಳಿ ಕನ್ನಡವನ್ನು ಪ್ರೀತಿಸಬೇಕು. ನೆಲ ಇದೆ, ಜಲ ಇದೆ, ಇದನ್ನೆಲ್ಲ ಪ್ರೀತಿಸೋದ್ಬಿಟ್ಟು ಇದನ್ನು ರಾಜಕಾರಣಿಗಳು ಕೊಳ್ಳೆ ಹೊಡಿತಾರೆ, ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು. ಬಂಡೆಗಳಿದೆ, ಅದು ಕೊರಿತಾ ಇದ್ದಾರೆ, ವಿರುದ್ಧವಾಗಿ ನಾವು ಹೋರಾಟ ಮಾಡೋ ಶಕ್ತಿ ಕಳ್ಕೊಂಬಿಟ್ಟು. ಯಾಕಂದರೆ ನಾವು ರಾಜಕಾರಣಿಗಳಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೇವೆ. ಒಂದು ತಲೆಯಲ್ಲಿ ಒಂದು, ಮನಸ್ಸಲ್ಲಿ ಒಂದು ಕನ್ನಡ, ತಲೆಯಲ್ಲಿ ರಾಜಕೀಯ ಇತ್ತು ಅಂದರೆ ಇದು ಮಾಡೋಕ್ಕಾಗಲ್ಲ. ಯಾರೋ ಒಬ್ಬ ಗಣಿ ಹೊಡಿತಾನೆ ಅಂದರೆ ಅವನ ಅಭಿಮಾನಿಗಳು ತುಂಬ ಜನ ಕನ್ನಡಿಗರಿರ್ತಾರೆ. ಅವರು ನಮ್ಗೆ ಅನ್ನ ಕೊಟ್ಟವರಪ್ಪ, ಇದೇ ಹೇಳೋದು, ನಮ್ಗೆ ಅನ್ನದ ದಣಿ, ನಾವ್ಯಾಕೆ ವಿರೋಧ ಮಾಡಬೇಕಂತ ಸುಮ್ಮನೆ. ಅನ್ನ ಕೊಡೋದು ಯಾರಿಂದ ಕೂಡ? ಗಣಿ ಹೊಡೆದವನೇ ನೀನು ಅನ್ನ ಕೊಟ್ಟಿದ್ದಾನೆ. ಬೆಟ್ಟ ಗುಡ್ಡಗಳನ್ನು ನಾಶ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಅವ್ರಿಗೆ, ರಾಜಕಾರಣಿಗಳಿಗೆ. ಒಂದು 10 ಜನ ಬಾಡಿಗೆ ಗೂಂಡಾಗಳನ್ನು ಇಟ್ಕೊಳ್ಳೋದು, ಗಣಿಗಳನ್ನು ಹೊಡೆಯೋದು. ಏನು ರೀ ಇದು? ರಾಜಕಾರಣಿಗಳೇ ಹಾಳು ಮಾಡ್ತಾ ಇದ್ದಾರೆ. ಅನೇಕ ಯುವಕ ಶಕ್ತಿಗಳನ್ನು ಒಳ್ಳೆ ದಾರಿ ತಗೊಂಡೋಗ್ರಿ ನೀವು. ಬರೀ ಕೊಡುಗೈ ದಾನಿ, 1 kg ಅಕ್ಕಿ, 1 ಮೂಟೆ ಅಕ್ಕಿ ಬೇಯಿಸ್ಬಿಟ್ಟು ಅನ್ನದಾನ ಮಾಡೋ ಒಂದು ಕೊಡುಗೈ ದಾನಿ ಅಲ್ಲ ಅದು ದಾನ. ಮಹಾರಾಜರು ದಾನ ಮಾಡಿದ್ರು, ತನ್ನ ಒಡವೆಗಳನ್ನು ಮಾರಿದ್ರು, ಕೆರೆ ಕಟ್ಟೆಗಳನ್ನು ಕಟ್ಟಿದ್ರು, ಕನ್ನಂಬಾಡಿಯನ್ನು ಕಟ್ಟಿದ್ರು, ಒಡೆಗಳನ್ನು ದಾನ ಮಾಡಿ. ಇವ್ರು ಹಂಗೆ ಮಾಡ್ತಾ ಇದ್ದಾರೆ. 1 ಎಕರೆ ಭೂಮಿ ಯಾರಿಗಾರ ಬಡವರು ಹಂಚ್ತಾ ಇದ್ದಾರೆ ಇವ್ರು ರಾಜಕಾರಣಿಗಳು. ಒಂದು ಕುಂಟೆ ಅಲ್ಲ, 1 ಇಂಚು ನೆಲ ಕೊಡಲ್ಲ ಇವರು. 1 kg 50 kg ಅಕ್ಕಿ ಬರ್ದೋಳು ಅನ್ನದಾನಿಗಳು.